ನಮ್ಮ ಸಾರ್ವಜನಿಕ ವಲಯ ಮೆಚ್ಚಿಕೊಳ್ಳುವಂತಹ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಬಂಧುಗಳೇ, ನಿಮ್ಗೆ ಗೊತ್ತಿರುತ್ತೆ, ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ತಾಳು ಬೆಟ್ಟದಿಂದ 9ನೇ ತಿರುವಿನಲ್ಲಿ ಏನು ಈ ಒಂದು ಸ್ಥಳ ಭದ್ರತೆಯಿಂದ ವಂಚಿತವಾಗಿತ್ತು. ತಾವು ಗಮನಿಸ್ಬೋದು. ಸೊ ಇದು ನಾನು ಸಾಕಷ್ಟು ಬಾರಿ ಈ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಸೊ ಈಗ ರೀಸೆಂಟಾಗಿ ನಾನು ಶಿವರಾತ್ರಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಏನು ಇಲ್ಲಿ ಬಸ್ಗಳು ಬಂದು ಇಲ್ಲಿ ಉಜ್ಕೊಂಡಿರ್ತಕ್ಕಂಥ ವಿಡಿಯೋನ ಪ್ರಸಾರ ಮಾಡಿದ್ದೆ. ಸೊ ಅದರ ಒಂದು ನಿಮಿತ್ತ ಇವತ್ತು ನಾವು ಒಂದು ಉತ್ತಮವಾದ ರೀತಿಯಲ್ಲಿ ಇಲ್ಲಿ ಒಂದು ಭದ್ರತೆಯ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದು ಬಂಧುಗಳೇ. ಸೊ ಇದನ್ನು ನೋಡಿ ಬಹಳ ಖುಷಿ ಆಯಿತು. ಏಕೆಂದರೆ ಬಂದಂಥ ವಾಹನಗಳಿಗೆ ಇಲ್ಲಿ ಭದ್ರತೆಯ ಒಂದು ಅವಶ್ಯಕತೆ ತುಂಬಾನೇ ಇತ್ತು. ಏಕೆಂದರೆ ಏನು ಈ ತಿರುವಿನಲ್ಲಿ ಉದ್ದನೆಯ ವಾಹನಗಳು ತಿರುಗಿಸ್ಬೇಕಾದ್ರೆ ಮುಂದೆ ಹೋಗಿ ಮತ್ತೆ ಹಿಂದೆ ಬರಬೇಕಾಗಿತ್ತು. ಅರ್ಥ ಆಯ್ತಾ? ಬಂದಂಗೆ ತಿರುಗಿಸೋಕ್ಕಾಗ್ತಿರ್ಲಿಲ್ಲ. ಸೊ ಅಲ್ಲಿ ಕಾರ್ ಬರ್ತದೆ, ಇಲ್ಲಿ ಬಸ್ ಬರ್ತದೆ. ಓಕೆ ಫೈನ್. ನೋಡಿ, ಈ ರೀತಿ ಒಂದು ಭದ್ರತೆಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಾರೆ. ಬಹಳ ಖುಷಿ ಆಯ್ತದೆ. ಸೊ ಏನೋ ಕಳೆದ ಒಂದು ವಾರಗಳ ಹಿಂದೆ ಇಲ್ಲಿ ನಾನು 2-3 ವಿಡಿಯೋ ಪ್ರಸಾರ ಮಾಡಿದ್ದೆ. ಆಗಾಗ ಇಲ್ಲಿನ ತಿರುವುಗಳಲ್ಲಿ ಹೊರ ರಾಜ್ಯಗಳಿಂದ ಬಂದಂತಹ ವಾಹನಗಳು ಈ 9ನೇ ತಿರುವಿನಲ್ಲಿ ನೋಡಿ ಮುಂದೆ ಹೋಗಿ ಇಲ್ಲಿ ಕಲ್ಲು ಕೊಟ್ಟು ಮತ್ತೆ ಹಿಂದೆ ತಕೊಂಡು ಹೋಗ್ಬೇಕು ಅಂತ ಈ ತರ ಸಾಕಷ್ಟು ವಿಡಿಯೋ ಹಾಕಿದ್ದೀನಿ. ಹಾಗೆ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಸಹ ಏನು ಇಲ್ಲಿ ಬಂದಂಗೆ ತಿರುಗಿಸಕ್ಕಾಗಲ್ಲ. ಏನಾಗುತ್ತೆ, ಸ್ವಲ್ಪ ಲಾಂಗ್ ಕಟಿಂಗ್ ಹೊಡೆದ್ರೆ ಇಲ್ಲಿ ಬಂದು ಟಚ್ ಆಗುತ್ತೆ. ಇನ್ನು ಶಾರ್ಟ್ ಕಟಿಂಗ್ ಹೊಡೆದ್ರೆ ಬಸ್ ಆ ಕಡೆ ದಬಾಕಳಂಗ್ ಆಯ್ತದೆ. ಒಂಥರ ಇಲ್ಲ ಹಿಂದ್ಗಡೆ ಸ್ಕ್ರಾಚ್ ಆಗುತ್ತೆ, ಉಜ್ಜುತ್ತೆ. ಈ ರೀತಿ ತುಂಬಾ ಹಿಂಸೆ. ಈ 9ನೇ ತಿರುವೇನಿದೆ ತುಂಬಾ ಹಿಂಸೆ ಇತ್ತು. ಜೊತೆಯಲ್ಲಿ ಇಲ್ಲಿ ಯಾವುದೇ ತರಹದ ಭದ್ರತೆಯು ಕಲ್ಲಿನ ಒಂದು ಭದ್ರತೆ ಏನು ಇರಲಿಲ್ಲ. ಸೊ ಬಂದಂತ ವಾಹನಗಳು ಸೀದಾ ಪಾತಾಳವೇ ನೋಡ್ಬೇಕಾಗಿತ್ತು. ಅಂತಹ ಒಂದು ಸಿಚುವೇಶನ್, ಅಂತಹ ಒಂದು ಪರಿಸ್ಥಿತಿ ಈ ಒಂದು ತಾಳು ಬೆಟ್ಟದಿಂದ 9ನೇ ತಿರುವಿನಲ್ಲಿ ಅಡಗಿತ್ತು. ಸೊ ಇದನ್ನ ನಾವು ಇವತ್ತಿನ ದಿವಸ ನೋಡೋದಾದ್ರೆ ಒಂದು ಫಸ್ಟ್ ಕ್ಲಾಸ್ ಆಗಿ ಒಂದು ಭದ್ರತೆಯನ್ನ ಕೊಟ್ಟಿದ್ದಾರೆ. ಸೊ ತಾವು ವೀಕ್ಷಣೆ ಮಾಡಬಹುದು ಬಹಳ ನೀಟಾಗಿ ಸ್ಪಷ್ಟವಾಗಿ. ಓಹೋ ಯಾಕಪ್ಪ ಅಷ್ಟು ಬೆಂಡ್ ಮಾಡಲೇಬೇಕನಯ್ಯ, ಇರಲಿ ಬಿಡಿ. ಅಷ್ಟು ಒಂದು ವ್ಯವಸ್ಥೆ, ಇಲ್ಲಿ ಒಂದು ಭದ್ರತೆಯ ಕಲ್ಲಿನ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು. ದಯವಿಟ್ಟು ನಾನು ಎಲ್ಲ ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀನಿ. ಏನು ಈ ತಿರುವಿದೆ, ಈ ತಿರುವಿನಲ್ಲಿ ಜೋಪಾನವಾಗಿ ಬನ್ನಿ. ಯದ್ವಾ ವಾಹನವನ್ನು ಚಲಿಸಬೇಡಿ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ವಾಹನಗಳು ಬಂದು ಇಲ್ಲಿ ಉಜ್ಕೊಂಡ್ಬಿಡ್ತವೆ. ಏನು ಈ ಗೋಡೆಗೆ ಬಂದು ಟಚ್ ಆಗ್ಬಿಡ್ತವೆ. ನೀವು ಬಂದಂಗೆ ಬಿಟ್ಟರೆ ಕತೆ ಕೇಳ್ತು. ನೋಡಿ ಇಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ. ಸೊ ಇನ್ನೂ ಗುದ್ದಿರೋದು ನೋಡಿ, ಎಲ್ಲಿ ನೋಡಿ ಇನ್ನೂ ಆಗಿದೆ ಮಾರ್ಕು. ಸೊ ಲಾಸ್ಟ್ ಟೈಮು ಇದನ್ನೇ ತುಂಬ ಹೈಲೈಟ್ ಮಾಡಿದೆ. ಇನ್ನೂ ಸದ್ಯದ ಪರಿಸ್ಥಿತಿಗೆ ಆ ಥರದ ಸಮಸ್ಯೆಗಳು ಇಲ್ಲ ಅನ್ಕೊಂತೀನಿ. ಸೊ ಇದು ಮಳೆ ಬಿದ್ದ ಮೇಲೆ ಗೊತ್ತಾಯ್ತದೆ ಇದ್ರ ಬಂಡವಾಳ ಏನಂತ. ಬಹುಶಃ ಇಲ್ಲಿ ಇದು ನೋಡ್ರೆ ತಾತ್ಕಾಲಿಕವಾಗಿ ಕಾಣುತ್ತೆ. ನೋಡೋಣ. ಸದ್ಯ ಈಗ ಒಂದು ತಾತ್ಕಾಲಿಕ ವ್ಯವಸ್ಥೆ ಕೊಡೋದೇ ಹೆಚ್ಚಾಗಿದೆ. ಸದ್ಯ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿವಸ ಏನಾದರೂ ಭವಿಷ್ಯ ಬದಲಾಗ್ಬೋದು ಅಲ್ವರ, ಕಾದು ನೋಡೋಣ. ನೋಡಿ ಬೈಕು ಹೆಂಗೆ ಡ್ರೈವ್ ಮಾಡ್ತಾರೆ. ಸೊ ದಯವಿಟ್ಟು ಜೋಪಾನ ನೋಡ್ಕೊಂಬನ್ನಿ, ಹುಷಾರ ಬನ್ನಿ. ಇಲ್ಲಿ ತನಕ ಕಟ್ಟಿದ್ದಾರೆ ಕಟ್ಟೆ ನೋಡಿ, ಇಲ್ಲಿ ಗಂಟ ಕಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿ ತನಕ ಡ್ಯಾಮೇಜ್ ಆಗಿತ್ತು. ಅರ್ಥ ಆಯ್ತಾ? ಇಲ್ಲಿ ಗಂಟ ರೆಡಿ ಮಾಡಿದ್ದಾರೆ ನೋಡಿ. ಗ್ರೇಟ್, ತುಂಬ ಖುಷಿ ಆಯಿತು. ಸೊ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದೆ. ಸೊ ಆಗಾಗ ಇಲ್ಲಿ ಬಂದು ಒಂದೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿಬಿಡ್ತಿದೆ. ಇದು ಸರಿ ಇಲ್ಲ, ಇದು ಪಾತಾಳ, ಹಾಗೆ ಹೀಗೆ ಅಂಕಡೆ ಏನೋ ಒಂದು ಮಾಡ್ತಾ ಇದೆ ಅತ್ತಗೆ. ನಾನು ಯಾವುದೇ ಒಂದು ಸ್ಥಳ ತೋರಿಸಿ ಅಲ್ಲಿ ನಿಂತಿದ್ದ ಜಾಗದಲ್ಲಿ ಒಂದು 5 ನಿಮಿಷ ಕಂಟೆಂಟು ಸಲೀಸಾಗಿ ಕ್ರಿಯೇಟ್ ಮಾಡ್ತೀನಿ. ಅರ್ಥ ಆಯ್ತಾ? ಆ ಥರದಲ್ಲಿ ನೋಡೋದಾದ್ರೆ ಇದೊಂದು ನನಗೊಂದು ಬೆಸ್ಟ್ ಆಪ್ಷನ್ ಆಗಿತ್ತು. ಸೊ ಇನ್ನು ಮುಂದೆ ಈ ಆಪ್ಷನ್ ಸಿಗಲ್ಲ. ಯಾಕಂದ್ರೆ ಭದ್ರತೆ ಕೊಟ್ಬಿಟ್ಟಿದಾರಲ್ಲ ಅಲ್ವರಾ. ಸೊ ಒಳ್ಳೆ ಕೆಲಸ ಆಗಿದೆ, ಬಹಳ ಖುಷಿಯಾಗುತ್ತೆ ಬಂಧುಗಳೇ. ಹಾಗೆ ನಮ್ಮ ಆನೆ ತಲೆ ದಿಂಬ ಏನಿದೆ, ಸೊ ಅಲ್ಲಿ ಇನ್ನೂ ಸ್ವಲ್ಪ ಹೈಲೈಟ್ ಮಾಡಬೇಕಾಗತ್ತೆ. ಯಾಕಂದರೆ ಆನೆ ತಲೆ ದಿಂಬದಲ್ಲೂ ಸಹ
ಬಂದಂಥ ವಾಹನಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಹಾಗೆ ಭದ್ರತೆಯ ಸಮಸ್ಯೆ ಎದ್ದು ಕಾಣ್ತಾ ಐತೆ ಆನೆತಲೆ ದಿಂಬದಲ್ಲಿ. ಸೊ ಅಲ್ಲಿ ಇನ್ನು ಮುಂದೆ ಎಲ್ಲ ಹೈಲೈಟ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ, ಒಂದು ಉತ್ತಮವಾದ ಕಾರ್ಯ. ಇಂತಹ ಒಂದು ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಹಾಗೆ ಮತ್ತೊಂದು ವಿಚಾರ ಹೇಳಬೇಕಾದ್ರೆ, ನಾವು ಏನೋ ಮೊದಲು ಮಾದಪ್ಪನ ಸನ್ನಿಧಿಯಲ್ಲಿ ಮಹದೇಶ್ವರರ 77 ಮಲೆ ಸಂಬಂಧಿತ ವಿಡಿಯೋಗಳನ್ನು ಮಾಡ್ತಾ ಇದ್ದೆ. ಸೊ ಅದಕ್ಕೆ ಏನೋ ಅಧಿಕಾರಿಗಳು ಸಂಬಂಧಪಟ್ಟಂತಹ ಆ ಒಂದು ಉಪದೇವಾಲಯಗಳಿಗೆ ನಾವು ಅರಣ್ಯ ಪ್ರದೇಶವನ್ನು ಹಾದು ಹೋಗೋದ್ರಿಂದ ಅವ್ರು ಕರೆಸಿ ನನಗೆ ಒಂದು ಶಿಸ್ತಿನ ಕ್ರಮ ತಗೋತಾರೆ. ಶಿಸ್ತಿನ ಕ್ರಮ ಅಂದರೆ ಏನಿಲ್ಲ, ನಾವು ಮಾಡಿರ್ತಕ್ಕಂಥ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಸೋದು. ಅದೇ ಸ್ಥಳಗಳಿಗೆ ಬೇರೆಯವ್ರು ತುಂಬ ಜನ ಹೋಗಿದ್ದಾರೆ, ಅವ್ರಿಗೆ ಯಾವ ಶಿಸ್ತು ಇಲ್ಲ, ಏನೂ ಇಲ್ಲ. ಅವ್ರ ಪಾಡಿಗೆ ಅವರು ವಿಡಿಯೋ ಹಾಕ್ಕೊಂಡವ್ರೆ. ಸೊ ಅವರು ಒಂಥರ ಸ್ವಲ್ಪ ಸದೃಢವಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಯಾವುದೇ ತರಹದ ಕ್ರಮವನ್ನು ಜರುಗಿಸಿಲ್ಲ. ಸೊ ನನಗೆ ಮಾತ್ರ ಒಂದು ಕಂಡೀಷನ್ ಮಾಡಿ ನನ್ನ ವಿಡಿಯೋಗಳೆಲ್ಲ ತೆಗೆಸ್ಬಿಟ್ಟಿದ್ದಾರೆ. ಸೊ ನಾನು ನೋಡಿ ನಮಗೊಂದು ಖುಷಿ ಏನಪ್ಪ ಅಂದರೆ, ಎಲ್ಲ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರು ಒಂದು ಹಾಯಿ ಮಾಡ್ತಾರೆ. ಸೊ ನಾವು ಹೋಗಿ KSRTC ಬಸ್ ಸ್ಟ್ಯಾಂಡ್ ನಿಂತ್ಕೊಂಡ್ರೆ ಸಾಕು, ಭಾಳ ಖುಷಿಯಾಗಿ ಮಾತಾಡಿಸ್ತಾರೆ. ಸೊ ಅವ್ರಿಗೆ ಇಲ್ದಿರ್ತಕ್ಕಂಥ ಕಾನೂನು ನನ್ನೊಬ್ಬನಿಗೆ ಮಾತ್ರ ಇತ್ತು. ಆದ್ದರಿಂದ ಮಹದೇಶ್ವರರ ಏನು ನಮ್ಮ ಕರ್ನಾಟಕದ ಈ ಒಂದು ಉಪದೇವಾಲಯಗಳಿಗೆ ನಿಷೇಧವನ್ನು ಮಾಡ್ತಾರೆ ನನ್ನೊಬ್ಬನಿಗೆ. ಇನ್ನೂ ಸಾಕಷ್ಟು ಜನಗಳ ವಿಡಿಯೋ ಈಗಲೂ ಸಹ ಇದೆ. ಸೊ ಅವರೆಲ್ಲ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತಾರೆ, ಈಗಲೂ ಹೋಗ್ತಾನೂ ಅವ್ರೆ. ಸೊ ಅದು ಬಿಡಿ, ಅವರು ಸದೃಢವಾಗವ್ರೆ, ನಾವು ಎಡವಟ್ಟಾಗಿ ಹೋಗಿವಿ, ಏನು ಮಾಡೋಕ್ಕಾಗಲ್ಲ. ಭಗವಂತ ನಮಗೂ ಶಕ್ತಿ ಕೊಡಲಿ ಮುಂದಿನ ದಿವಸ ಅಂತ ಹೇಳ್ತಾ, ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಅಲ್ಲಿ ನಮಗೆ ಬ್ರೇಕ್ ಆಗುತ್ತೆ. ಯಾವುದೇ ಥರ ವಿಡಿಯೋಗಳು ಮಾಡೋಕ್ಕೆ ಅವಕಾಶ ಸಿಗಲ್ಲ. ಸರ್ ನೆಕ್ಸ್ಟ್ ಏನು ಮಾಡ್ತೀವಿ, ಮಹದೇಶ್ವರರ ಪುಣ್ಯಕ್ಷೇತ್ರದ ಒಂದಷ್ಟು ಇತಿಹಾಸವನ್ನು ಇದಕ್ಕೆ ಅಲ್ಲಿನ ಒಂದಷ್ಟು ಮಾಹಿತಿ ನೀಡೋಕೆ ಹೋಗ್ತೀನಿ. ಅದಕ್ಕೂ ಸಹ ನನಗೆ ಒಂದಷ್ಟು ಜನ ಬಂದು ನಮಗೆ ಟಾರ್ಚರ್ ಮಾಡಿ ಅದು ಏನು ಮಾಡಬಾರ್ದು ಆ ರೀತಿ ಬಂದು ತಡೆ ಹೊಡ್ತಾರೆ. ಸೊ ನನಗೆ ಬಿಟ್ಟಿಯಾಗಿ ಸಿಕ್ಕಿದ್ದು ಒಂದೇ ಇದೊಂದು ರೋಡು ಅಷ್ಟೇ. ನಾನು ಆನ್ ದ ವೇ ಹೋಗೋಕ್ಕೆ ಬರೋಕ್ಕೆ ಸಿಕ್ಕಿದ್ದು ಇದೊಂದು ರೋಡು. ಸೊ ಭಾಳ ಖುಷಿ ಆಯ್ತದೆ. ಇವತ್ತು ರೋಡನ್ನ ನಾವು ಈ ಥರ ಡಾಂಬರೀಕರಣ ಮಾಡಿರೋದನ್ನ ನೋಡ್ಬೋದು. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಸಚಿವ ಸಂಪುಟ ಸಭೆ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ. ನೋಡೋಣ, ಅದೊಂದು ಸಚಿವ ಸಂಪುಟ ಸಭೆ ಆದರೆ ನಮ್ಮ ಮಹದೇಶ್ವರ ಬೆಟ್ಟ ಬೇರೆ ಲೆವೆಲ್ಗೆ ಹೋಯ್ತದೆ ಅಂತ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀನಿ. ಸೊ ಅಲ್ಲಲ್ಲೇ ಎಲ್ಲೆಲ್ಲಿ ವಾಹನ ಸವಾರರಿಗೆ ಚಾಲಕರಿಗೆ ಸಮಸ್ಯೆಗಳಾಗುತ್ತೆ, ಆ ಒಂದು ಸಮಸ್ಯೆಯನ್ನು ಆಧರಿಸಿ ನಾನು ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದೆ. ಸೊ ಇನ್ನು ರಸ್ತೆ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ, ಯಾವುದೇ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇನ್ನು ತಡೆಗೋಡೆ ಬಗ್ಗೆ ಏನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇನ್ಮೇಲೆ ನಾನು ಏನಪ್ಪ ಕ್ರಿಯೇಟ್ ಮಾಡಲಿ? ನೀವೇ ಸ್ವಲ್ಪ ಮಾಹಿತಿ ಕೊಡ್ರಪ್ಪ. ಮುಂದೆ ಯಾವುದ್ರ ಬಗ್ಗೆ ಕ್ರಿಯೇಟ್ ಮಾಡೋಣ? ಎಸ್ ಇರಲಿ, ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಅಲ್ಲಿ ಒಂದು ಸಣ್ಣದಾಗಿ ಹೇಳ್ತಕ್ಕಂಥದ್ದು ದೊಡ್ಡದಾಗಿ ಹೇಳ್ಕೊಂಡು ಹೋಗ್ತೀನಿ, ಬೇಡ ಇಷ್ಟು ಹೇಳ್ತಾ ಸೊ ಈ ವಿಡಿಯೋನ ಅಂತ್ಯಗೊಳಿಸ್ತಿದ್ದೀನಿ. ಒಂದು ತಡೆಗೋಡೆ ನಿರ್ಮಾಣ, ಒಂದು ಭದ್ರತೆಯ ವ್ಯವಸ್ಥೆ ಸಿಕ್ಕಿದೆ, ಭಾಳ ಖುಷಿ ಆಯಿತು. ಎಲ್ರಿಗೂ ಒಳ್ಳೆಯದಲ್ಲಿ, ನಿಧಾನವೇ ಪ್ರಧಾನ, ನಿಧಾನಕ್ಕೆ ಬನ್ನಿ, ಎಲ್ರಿಗೂ ಒಳ್ಳೆಯದಲ್ಲಿ. ಹಾಗೆ ಮತ್ತೊಂದು ವಿಚಾರ, ನಮ್ಮ ಸಮಾಜ ಎಷ್ಟು ಕ್ರೂರತ ಒಂದು ಮನಸ್ಸನ್ನು ಹೊಂದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಒಂದು ಮುಂದೆ ತಪ್ಪರ ಹಿಂದೆ ಒಂದೊಂದು ವಿಡಿಯೋ ಹಾಕಿರ್ತೀನಿ, ವಾಚ್ ಮಾಡಿ. ಏನೋ ಒಂದು ಕುಟುಂಬ ಯಾವ ಥರ ವಿಕೃತವಾದ ಮನಸ್ಥಿತಿಯನ್ನು ಹೊಂದಿದೆ, ಅಲ್ಲಿರ್ತಕ್ಕಂಥ ಜನ ಯಾವ ರೀತಿ ನರ ರಾಕ್ಷಸರು ಅಂತಕ್ಕಂಥದ್ದನ್ನ ನಾನು ಪ್ರಸಾರ ಮಾಡಿರ್ತೀನಿ. ಏನು ನಮ್ಮ ಸಮಾಜದಲ್ಲಿ ಈ ಥರ ಪ್ರಕರಣಗಳು ನಡಿಬಾರ್ದು. ಸೊ ಆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ.